ಹೆಲೋ ನಮಸ್ತೆ, ನಾನು ಶಿಲ್ಪ ಸುನಿಲ್. ನಾವಿವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಆಫ್ಟರ್ 2 ಇಯರ್ಸ್ ಆದಮೇಲೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಅಪ್ಪ ಅಮ್ಮ ನಾನು ಪಾಪು ಅಷ್ಟೇ ಹೋಗಿದ್ವಿ. 5ಗೆ ಬಿಟ್ಟಿದ್ವಿ, 11ಗೆ ರೀಚ್ ಏನೋ ಆಗಿದ್ವಿ. ನಾವು ಹೋದ ತಕ್ಷಣ ತಿಂಡಿ ರೆಡಿ ಮಾಡಿದರು, ಪಾಸ್ತಾ ಮಾಡಿದರು. ತಿಂಡಿಗೆ ಫ್ರೆಶ್ ಅಪ್ ಆಗಿ ಪಾಸ್ತಾನ ತಿಂದ್ವಿ. ತಿಂಡಿನ ಹಾಗೆ ಮನೆ ಪಕ್ಕನೇ ಒಂದು ಪುಟ್ಟದಾದ ಟೆಂಪಲ್ ಇದೆ, ಚೌಡೇಶ್ವರಿ ಟೆಂಪಲ್ ಅಂತ. ಬಾಲ್ಕನಿಯಲ್ಲಿ ನಿಂತ್ಕೊಂಡ್ರೆ ಆ ಟೆಂಪಲ್ ಕಾಣುತ್ತೆ ನೋಡಿ. ಇಲ್ಲಿ ಆ್ಯಕ್ಚುಲಿ ಅದು ಕ್ಲೋಸ್ ಆಗಿತ್ತು, ಅದಕ್ಕೆ ಬೆಳಗ್ಗೆ ಎದ್ಮೇಲೆ ತೋರಿಸೋಣ ಅಂಥೇಳಿ ಹಾಗೆ ನಿಮಗೆ ತೋರಿಸಿದೆ. ಇವರಿಗೆಲ್ಲ ಗಿಡ ಅಂದರೆ ತುಂಬ ಇಷ್ಟ, ಅದಕ್ಕೆ ನೋಡಿ ಬಾಲ್ಕನಿಯಲ್ಲಿ ಒಂಚೂರು ಜಾಗ ಬಿಟ್ಟಿಲ್ಲ, ಆ ಥರ ಗಿಡಗಳೆಲ್ಲ ಹಾಕಿದ್ದಾರೆ. ಇವಳು ನನ್ನ ಸೊಸೆ, ಇವಳು ಸ್ಕೂಲಿಗೆ ಹೋಗ್ತಾ ಇದ್ಲು. 2 ಜಡೆ ಹಾಕು ಅತ್ತೆ ಅಂತೇಳಿ 2 ಜಡೆ ಹಾಕ್ಸ್ಕೊಂಡು ಸ್ಕೂಲಿಗೆ ಹೋಗ್ತಾ ಇದ್ದಾಳೆ. 9 to 3:30 ಬರ್ತಾರೆ. ರಾತ್ರಿ ನೈಟಿಗೆ ಅಣ್ಣ ಒಂದು ಮೂವಿ ಹಾಕಿದ್ದ, ಆರ್ಟಿಕಲ್ 370 ಅಂತ ಒಂದು ಮೂವಿ ಹಾಕಿದ್ರು ನೈಟು. ತುಂಬ ಚೆನ್ನಾಗಿತ್ತು ಮೂವಿ. ನೈಟೆಲ್ಲ ಮೂವಿ ನೋಡಿ ಹಾಗೆ ಊಟ ಮಾಡಿದ್ವಿ. ಊಟಕ್ಕೆ ಈ ಟೊಮೊಟೊ ರೈಸು ಹಾಗೆ ಈ ಆಲೂಗಡ್ಡೆ ಹಾಗೆ ಮಶ್ರೂಮ್ ಹಾಕಿ ಒಂಥರ ಫ್ರೈ ಮಾಡಿದರು ನೋಡಿ. ಇದು ಟೊಮೊಟೊ ರೈಸು, ಹಾಗೆ ಈ ಥರ ಫ್ರೈ ಮಾಡಿದರು ಮಶ್ರೂಮ್ ಮತ್ತು ಆಲೂಗಡ್ಡೆ ಹಾಕಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಐಕಿಯಾಗೆ ಹೋಗಿದ್ವಿ. ಐಕಿಯಾ ಹೋದ ತಕ್ಷಣ ಎಂಟ್ರೆನ್ಸಿಗೆ ಈ ಥರ ಫೋಟೋಸ್ ಎಲ್ಲ ತೆಗಿಯೋಕ್ಕೆ ಈ ಥರ ಫ್ರೇಮ್ ಥರ ಎಲ್ಲ ರೆಡಿ ಮಾಡಿರ್ತಾರೆ. ಐಕಿಯಾದಲ್ಲಿ 2 ಲೆವೆಲ್ ಬರುತ್ತೆ, ಲೆವೆಲ್ 1 ಹಾಗೆ ಲೆವೆಲ್ 2 ಬರುತ್ತೆ. ನಾವು ಎಂಟ್ರಿ ಆದ ತಕ್ಷಣ ಫಸ್ಟ್ ಬರೋದು ಲೆವೆಲ್ 2 ಇರುತ್ತೆ. ಅದು ಲೆವೆಲ್ 2 ಅಲ್ಲಿ ಶೋರೂಮ್ ಇರುತ್ತೆ. ಶೋರೂಮಿಗೆ ಎಂಟ್ರಿ ಆದ ತಕ್ಷಣ ನಮಗೆ ಈ ಡೈನಿಂಗ್ ಟೇಬಲ್ಲು, ಲಿವಿಂಗ್ ರೂಮಲ್ಲಿ ಸೋಫಾ ಎಲ್ಲ ಇರುತ್ತಲ್ಲ, ಸೋಫಾ ಹಾಗೆ ಕಿಚನಿಂದು, ಚಿಲ್ಡ್ರನ್ಸ್ ಏರಿಯಾದು, ಹಾಗೆ ಬೆಡ್ರೂಮಿಂದು, ಈ ಥರ ಸ್ಟೋರೇಜ್ ಏರಿಯಾ, ಸೋಫಾ ಹಾಗೆ ಈ ಚೇರ್ಗಳೆಲ್ಲ ಇರುತ್ತೆ, ಆಫೀಸ್ ಚೇರು, ಆ ಥರ ಏನೇನು ಇಂಟೀರಿಯರ್ ಎಲ್ಲ ಏನೇನು ಬೇಕಾಗುತ್ತೆ ಆ ಥರ ಎಲ್ಲ ಈ ಶೋರೂಮಲ್ಲಿರುತ್ತೆ ನೋಡಿ. ಈ ಥರ ಸೋಫಾಸ್ ಇರುತ್ತೆ.
ನೆಕ್ಸ್ಟು ನಾವು ಗ್ರೌಂಡ್ ಫ್ಲೋರಿಗೆ ಹೋದ್ವಿ. ಲೆವೆಲ್ 1ನಲ್ಲಿ ಅಲ್ಲಿ ಮಾರ್ಕೆಟ್ ಹಾಲ್ ಇದೆ, ಹಾಗೆ ಬಿಲ್ಡಿಂಗ್ ಸೆಕ್ಷನ್ ಇದೆ. ಲಿಫ್ಟ್ ನೋಡಿ ಒಂದು ದೊಡ್ಡ ರೂಮ್ ಥರನೇ ಇದೆ, ಅಷ್ಟು ದೊಡ್ಡದಿದೆ ಲಿಫ್ಟು. ಬಂದ್ವಿ ಗ್ರೌಂಡ್ ಫ್ಲೋರಿಗೆ ಬಂದ್ವಿ ನಾವು. ಈ ಗ್ರೌಂಡ್ ಫ್ಲೋರಲ್ಲಿ ಈ ಕುಕ್ವೇರ್ ಐಟಮ್ಸು, ಈ ಟೆಕ್ಸ್ಟೈಲ್ಸು, ಹಾಗೆ ವಾಲ್ ಡೆಕೋರೇಟಿವ್ ಐಟಮ್ಸ್ ಇದೆ, ಬಾತ್ರೂಮ್ ಐಟಮ್ಸ್ ಇದೆ, ಹಾಗೆ ಲೈಟಿಂಗ್ಸ್ ಇದೆ ನೋಡಿ. ಇದು ಲೈಟಿಂಗ್ಸ್ ಇದೆ, ಔಟ್ಡೋರ್ ಫರ್ನಿಚರ್ಸ್ ಇದೆ, ಇಲ್ಲೆಲ್ಲ ಲೈಟಿಂಗ್ಸ್ ಇದೆ ನೋಡಿ. ಈ ಥರ ಎಲ್ಲ ಇಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಇತ್ತು. ಹಾಗೆ ಹೋಮ್ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇತ್ತು. ಈ ಆರ್ಟಿಫಿಷಿಯಲ್ ಫ್ಲವರ್ ಆಗಲಿ, ಆರ್ಟಿಫಿಷಿಯಲ್ ವಾಸ್ ಇದೆ, ಹಾಗೆ ಈ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಎಲ್ಲ ಇತ್ತು ಇಲ್ಲಿ. ಹಾಗೆ ಫೋಟೋ ಫ್ರೇಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಫೋಟೋ ಫ್ರೇಮ್ಸು, ಹ್ಯಾಂಗಿಂಗ್ಸ್, ವಾಲ್ ಹ್ಯಾಂಗಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ಇದು ನೋಡಿ ಔಟ್ಡೋರು ಫರ್ನಿಚರ್, ಈ ಥರ ಹೊರಗಡೆ ಹಾಕೋದು. ಇದು ಅವ್ರ ಗೋಡೌನ್. ಇದು ತುಂಬ ಚೆನ್ನಾಗಿತ್ತು. ಒಂದು ಸಲ ನೀವು ವಿಸಿಟ್ ಮಾಡಿ, ನನಗೂ ತುಂಬ ಇಷ್ಟ ಆಯಿತು. ಹಲೋ ಐಕಿಯಾಗಿ ಹೋಗಿ ಬಂದ್ವಿ. ಏನೇನು ತೊಗೊಂಬಂದ್ವಿ ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಇದೊಂದು ತೊಗೊಂಬಂದ್ವಿ ನೋಡಿ. ಇದು ಇದರಲ್ಲಿ ಪೆನ್ ಇಡ್ಬೋದು, ಬ್ರಷ್ ಇಡ್ಬೋದು, ಆಮೇಲೆ ಸ್ಪೂನ್ಸ್ ಎಲ್ಲ ಇಡ್ಬೋದು. ಇದೊಂದು ತೊಗೊಂಬಂದ್ವಿ. ಹಾಗೆ ಮ್ಯಾಗಿ ಬೌಲ್, ಇದು 2 ಸೂಪ್ ಕುಡಿಬೋದು, ಮ್ಯಾಗಿ ತಿನ್ಬೋದು, ನೂಡಲ್ಸ್ ಹಾಕೊಂಡು ತಿನ್ಬೋದು. ಇದೆರಡು ತೊಗೊಂಬಂದ್ವಿ. ಹಾಗೆ ನೆಕ್ಸ್ಟು ಈ 4 ಬಾಟಲ್ಸ್ ಇದೆ. ಗ್ಲಾಸಿಂದು ಏನಂತಾರಲ್ಲ, ಚಿಕ್ಕ ಬಾಟಲ್ ಇದೆ. ಇದೊಂದು ತೊಗೊಂಬಂದ್ವಿ. ಇದು ನೋಡಿ ಈ ಥರ ಬರುತ್ತೆ. ಇದು ಈ ಥರ ಇದೆ. ಅಂದರೆ ಮಸಾಲ ಪೌಡರ್ ಇಡ್ಬೋದು, ಇಲ್ಲಾಂದರೆ ಏನಾದರೂ ಈ ಸಾಸಿವೆ, ಜೀರಿಗೆ ಆ ಥರ ಚಿಕ್ಕ ಚಿಕ್ಕದು ಏನಾದರೂ ಐಟಮ್ಸ್ ಎಲ್ಲ ಇದರಲ್ಲಿ ಇಡ್ಬೋದು. ಈ ಥರದ್ದು 4 ಇದೆ, 4 ಸೆಟ್ ಇದು. ಇದೊಂದು ತೊಗೊಂಬಂದ್ವಿ. ನೆಕ್ಸ್ಟು 2 ಗ್ಲಾಸ್ ತೊಗೊಂಬಂದ್ವಿ. ಇದು ಸ್ಮೂತೀಸ್ ಕುಡಿಯೋಕ್ಕೆ, ಜ್ಯೂಸ್ ಆಗುತ್ತೆ, ಏನಂತಕ್ಕೆ ಏನಕ್ಕಾದ್ರೂ ಯೂಸ್ ಮಾಡುತ್ತೆ. 2 ಗ್ಲಾಸ್ ತೊಗೊಂಬಂದ್ವಿ. ಹಾಗೆ ನೆಕ್ಸ್ಟ್ ಇದು ಒಂದು ಗ್ಲಾಸಿನ ಬಾಟಲ್ ತೊಗೊಂಡ್ವಿ ನೋಡಿ. ಇದು ಪ್ಲಾಸ್ಟಿಕ್ ಯೂಸ್ ಮಾಡೋದ್ಕಿಂತ ಈ ಥರ ಗ್ಲಾಸ್ ಬಾಟಲಲ್ಲಿ ನೀರು ಕೊಟ್ಟರೆ ತುಂಬ ಒಳ್ಳೇದು ಅನಿಸುತ್ತೆ ಅಂತೀವಿ. ಇದೊಂದು ಬಾಟಲ್ ತೊಗೊಂಡ್ಬಂದ್ವಿ ಗ್ಲಾಸಿಂದು. ಹಾಗೆ ನೆಕ್ಸ್ಟ್ ಇದು 2 ಪ್ಲೇಟ್ ತೊಗೊಂಬಂದ್ವಿ. ಇತ್ತು ಮಕ್ಕಳಿಗೆ ಇದು ಒಂದು, ಹಾಗೆ ಇದು ಒಂದು. ನೆಕ್ಸ್ಟು ಇದು ತೊಗೊಂಬಂದ್ವಿ ಈ ಥರದ್ದು. ಇದರಲ್ಲಿ ಬೇಳೆ ಎಲ್ಲ ಇಡ್ಬೋದು. ಇದರಲ್ಲಿ ಈ ಥರದ್ದು 4 ಪೀಸ್ ತೊಗೊಂಬಂದ್ವಿ. 4 ತೊಗೊಂಬಂದ್ವಿ. ಜಾಸ್ತಿ ಏನು ಐಟಮ್ಸ್ ತೊಗೊಂಡ್ಲಿಲ್ಲ. ನೆಕ್ಸ್ಟ್ ಈ ಥರದ್ದೊಂದು ಬ್ಯಾಗ್ ತೊಗೊಂಡೆ ನೋಡಿ. ಇದು ಬಟ್ಟೆನ ಯೂಸ್ ಮಾಡ್ಬೋದು, ಬಟ್ಟೆ ಹಾಕಿಡ್ಬೋದು, ಲಾಂಡ್ರಿ ಬ್ಯಾಗ್ ಥರ ಯೂಸ್ ಮಾಡ್ಬೋದು. ಹಾಗೆ ಮಕ್ಕಳ ಟಾಯ್ಸ್ ಎಲ್ಲ ಹಾಕಿಡ್ಬೋದು, ಬುಕ್ಸ್ ಎಲ್ಲ ಇಡ್ಬೋದು. ಇದು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು ನೋಡಿ. ಇದು ಒಂದು ಬ್ಯಾಗ್ ತೊಗೊಂಡೆ. ಇಷ್ಟೇ ಐಟಮ್ಸ್ ತೊಗೊಂಡಿದ್ದು, ಜಾಸ್ತಿ ಐಟಮ್ಸ್ ಏನು ತೊಗೊಂಡ್ಲಿಲ್ಲ. ಅದಾದ್ರೆ ಐಟಮ್ಸ್ ಇಷ್ಟ ಆಗಿದ್ರೆ ನೀವು ಅದ್ರ ರ್ಯಾಕಿಂದು ಒಂದು ನಂಬರ್ ಇರುತ್ತೆ, ನಂಬರು ಹಾಗೆ ಪ್ರೈಸಿನ ಟ್ಯಾಗಿನ ಪ್ರೈಸ್ ಇರುತ್ತೆ. ಅದನ್ನು ಬಂದು ನೀವು ಸೆಲ್ಫ್ ಸರ್ವಿಸ್ ಫರ್ನಿಚರ್ ಹತ್ರ ನೀವೇನಾದರೂ ಹೇಳಿದರೆ ಅಲ್ಲಿ ಗೋಡೌನ್ ಥರ ಇರುತ್ತೆ, ಅಲ್ಲಿಂದ ನಿಮಗೆ ಶಿಫ್ಟ್ ಮಾಡಿಕೊಡ್ತಾರೆ. ಏನಪ್ಪ ಫರ್ನಿಚರ್ ದೊಡ್ಡ ದೊಡ್ಡ ಐಟಮ್ಸ್ ಏನಾದರೂ ಬೇಕಿದ್ರೆ ನೀವು ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು, ಅಲ್ಲಿಂದ ತೊಗೊಂಡು ಹೋಗ್ಬೋದು. ಅದು ಹಾಗೆ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಅಲ್ಲಿ ನನಗೆ ಈ ಡೆಕೋರೇಟಿವ್ ಐಟಮ್ಸ್ ಇರುತ್ತಲ್ಲ, ಅಲ್ಲೆಲ್ಲ ನನಗೆ ತುಂಬ ಇಷ್ಟ ಆಯಿತು. ಈ ಫ್ಲವರ್ಸು, ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್, ಫ್ಲವರ್ಸ್, ಲೈಟಿಂಗ್ಸ್ ಎಲ್ಲ ಇತ್ತಲ್ಲ, ಅದು ತುಂಬಾ ಇಷ್ಟ ಆಯಿತು ನನಗೆ. ಅದು ನೋಡಿದರೆ ಯಾವ್ದು ತೊಗೋಬೇಕೋ ಯಾವ್ದು ಬಿಡಬೇಕೋ ಅನ್ನೋಂಗಿತ್ತು, ಅಷ್ಟು ಚೆನ್ನಾಗಿತ್ತು. ಅದೆಲ್ಲ ನಂಗೆ ಇಷ್ಟ ಆಯಿತು. ಚಿಕ್ಕ ಮಕ್ಳಿಗೆ ಸೋಫಾ ಎಲ್ಲ ಇದ್ವು, ಸೋಫಾ, ಆಮೇಲೆ ಈ ಇದ್ರದ್ದು ಬೆಡ್ಡೆಲ್ಲ ಇರುತ್ತಲ್ಲ, ಅದೆಲ್ಲ ಚೆನ್ನಾಗಿತ್ತು. ಚಿಕ್ಕ ಚಿಕ್ಕ ಬೆಡ್ಡು ಅದೆಲ್ಲ ಚೆನ್ನಾಗಿ ಅನ್ನಿಸ್ತು ನೋಡೋದಕ್ಕೆಲ್ಲ. ಈಗ ಮಕ್ಕಳದು ರೂಮೆಲ್ಲ ನಾವು ಹೇಗೆ ಡೆಕೋರೇಟ್ ಮಾಡ್ಬೋದು ಅಂತ ಏನಾರು ಐಡಿಯಾ ಬೇಕು ಅಂದರೆ ಅದಕ್ಕೂ ಸಹ ಇಲ್ಲಿ ಚೆನ್ನಾಗಿ ಅನಿಸುತ್ತೆ. ಒಂದು ಸಲ ಬಂದು ನೋಡ್ಕೊಂಡು ಹೋದ್ರೆ ಚೆನ್ನಾಗಿ ಅನಿಸುತ್ತೆ. ಐಡಿಯಾ ಎಲ್ಲ ಚೆನ್ನಾಗಿ ಸಿಗುತ್ತೆ. ಡೈನಿಂಗ್ ಹಾಲು, ಆಮೇಲೆ ಈ ಕಿಚನು, ಡೈನಿಂಗ್ ಹಾಲು, ಆಮೇಲೆ ಲಿವಿಂಗ್ ರೂಮು, ಆಮೇಲೆ ಇದು ಚಿಲ್ಡ್ರನ್ಸ್ ಬೆಡ್ರೂಮು, ಅದರದ್ದು ಇಂಟೀರಿಯರ್ ಎಲ್ಲ ಇವರು ನಮಗೆ ಸೆಟಪ್ ಮಾಡಿಕೊಡ್ತಾರೆ. ಇಂಟೀರಿಯರ್ ಎಲ್ಲ ಸೆಟಪ್ ಮಾಡಿಕೊಡ್ತಾರೆ, ಯಾವ್ಯಾವ ಥರ ಮಾಡ್ಕೋಬೋದು ಅಂತೆಲ್ಲ ಐಡಿಯಾ ಕೊಡ್ತಾರಲ್ಲಿ. ಅಲ್ಲೊಂದು ಆಫೀಸ್ ಥರನೂ ಇದೆ, ಒಬ್ಬರು ಕೂತಿರ್ತಾರಲ್ಲಿ, ಡಿಸೈನರ್ಸ್ ಎಲ್ಲ ಇರ್ತಾರೆ. ನಮಗೆ ಐಡಿಯಾ ಇಲ್ಲ ಅಂದರೆ ಹೋಗಿ ನಾವಲ್ಲಿ ಕೂತ್ಕೊಂಡು ಯಾವ್ಯಾವ ಥರ ನಾವು ಮಾಡ್ಕೋಬೋದು ಅಂತ ಕೇಳಿದರೆ ಅವರೆಲ್ಲ ಐಡಿಯಾ ಕೊಡ್ತಾರೆ. ಅದೊಂದು ಚೆನ್ನಾಗಿದೆ, ಐಡಿಯಾ ಚೆನ್ನಾಗಿದೆ. ಈಗ ಹೊಸ್ದಾಗಿ ಮದುವೆ ಆಗಿರೋರಾಗಲಿ ಅಥವಾ ಹೊಸ್ದಾಗಿ ಮನೆ ಕಟ್ಟಿಸಿರೋರಾಗಲಿ ಯಾವ್ಯಾವ ರೀತಿ ನಾವು ಅದನ್ನು ಅಸೈನ್ ಮಾಡ್ಕೋಬೋದು, ಜೋಡಿಸ್ಕೋಬೋದು ಅಂತ ಏನಾದರೂ ಐಡಿಯಾ ಇಲ್ಲ ಅಂದರೆ ಇಲ್ಲಿಗೆ ಬಂದರೆ ಒಂದು ಸಲ ಐಡಿಯಾ ಸಿಗುತ್ತೆ. ಇಲ್ಲಿ ಬಂದು ನೀವೇ ಪರ್ಚೇಸ್ ಮಾಡಲೇಬೇಕು ಅಂತ ಏನಿಲ್ಲ,
ಒಂದು ಸಲ ಬಂದು ನೋಡ್ಕೊಂಡ್ರೆ ನಿಮಗೆ ಐಡಿಯಾ ಸಿಗುತ್ತೆ ಅಲ್ವಾ ಯಾವ್ಯಾವ ಥರ ತೊಗೋಬೋದು. ಹಾಗೆ ಈ ಪ್ರೈಸ್ನೂ ಅಷ್ಟೇ ನಾವು ಬೇರೆ ಕಡೆನೂ ಇಲ್ಲಿಗೆ ಕಂಪೇರ್ ಮಾಡ್ಕೋಬೋದು. ಪ್ರೈಸ್ ಕಂಪ್ಯಾರಿಸನ್ ಮಾಡಿಕೊಂಡು ಯಾವ ಕಡೆ ಕಡಿಮೆ ಅನಿಸುತ್ತೆ ಅಲ್ಲಿ ತೊಗೋಬೋದಲ್ವ. ಆ ಥರನೂ ಒಂದು ಚೆನ್ನಾಗಿ ಅನಿಸುತ್ತೆ ಬಂದು ಒಂದು ಸಲ ನೋಡ್ಕೊಂಡು ಹೋದರೆ. ನನಗೆ ಏನೋ ತುಂಬ ಇಷ್ಟ ಆಯಿತು. ಐಟಮ್ಸ್ ಎಲ್ಲ ಚೆನ್ನಾಗಿದೆ, ಕಿಚನ್ ಐಟಮ್ಸ್ ಆಗಲಿ, ಈಗ ಡೆಕೋರೇಟಿವ್ ಐಟಮ್ಸ್ ಆಗಲಿ ಚೆನ್ನಾಗಿದ್ದಾವೆ, ಎಲ್ಲ ಚೆನ್ನಾಗಿ ಅನ್ನಿಸ್ತು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.